ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯರ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿನ ಪಂಚಾಂಗವನ್ನು ನೋಡುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ನೋಡಿ, ಇವತ್ತು ಬುಧವಾರ ದಶಮಿ ಇರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಇನ್ನು ಧನಿಷ್ಠ ನಕ್ಷತ್ರ ಶುಕ್ಲ ಯೋಗ ವಿಷ್ಟಿಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಕರೆಯುವಂಥದ್ದು. ಈ ದಿನ ಈ 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು, ಯಾರಿಗೆಲ್ಲ ಅನುಕೂಲಗಳಿದೆ ಅಥವಾ ಯಾರಿಗೆಲ್ಲ ಅನಾನುಕೂಲಗಳಿದೆ ನೋಡುವಂತಹ ಸಮಯ. ಈ ದಿನ ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಬರಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳಿದ್ದೀರ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಈ ದಿನ ಜೀವನದಲ್ಲಿ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಆಗಲಿ, ನಿಮ್ಮ ಕುಟುಂಬದಲ್ಲೇ ಆಗಲಿ, ಈ ದಿವಸ ಒಂದು ಅನಿರೀಕ್ಷಿತ ತಿರುವನ್ನು ಎದುರು ನೋಡಬೇಕಾಗುತ್ತೆ ಈ ದಿನ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಈ ದಿನ ನೋಡಿದಾಗ ಕೈಗೊಂಡ ನಿರ್ಧಾರಗಳು ಅಂತಿಮ ಘಟ್ಟ ತಲುಪುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ ಗಮನಿಸ್ಕೊಳ್ಬೇಕು. ನೋಡಿ, ಇವತ್ತು ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದುಕೊಂಡಿದ್ರೆ ಇವತ್ತು ಬುಧವಾರ ಇರುವಂಥದ್ದು, ದಶಮಿ ತಿಥಿ ಇರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ನೋಡಿ, ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂತ ದೃಢ ನಿರ್ಧಾರ ಏನಾದರೂ ನೀವು ಇವತ್ತು ವೃಷಭ ರಾಶಿಯವರು ಮಾಡಿದ್ದಾಗಲೇ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡಿಬಹುದು, ಪೂರ್ಣವಾಗುತ್ತೆ ಆ ಕೆಲಸ ಅಂತ ಹೇಳುವಂಥದ್ದು ವೃಷಭ ರಾಶಿಯವ್ರಿಗೆ. ಇನ್ನು ಮಿಥುನ ರಾಶಿಯವ್ರಿಗೆ ಇದನ್ನು ನೋಡಿದಾಗ ನೀವು ಅಂದುಕೊಂಡ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುವುದು. ನೋಡಿ, ಮಿಥುನ ರಾಶಿಯವ್ರಿಗೂ ತುಂಬ ಒಳ್ಳೆಯ ದಿನ. ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರ, ಈ ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಆ ಕೆಲಸ ತುಂಬ ಬೇಗನೆ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾವುದೇ ಕೆಲಸದಲ್ಲೂ ವಿಚಲಿತರಾಗಬೇಡಿ, ಕೆಲಸ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕು. ಅಂದರೆ ಇವತ್ತು ನೋಡಿ, ಒಂದು ದೃಢ ನಿರ್ಧಾರ ಮಾಡಬೇಕು. ಇವತ್ತು ಈ ಕೆಲಸ ಆಗಬೇಕಪ್ಪ ಅಂದ್ಕೊಂಡ್ರೆ ಆ ಕೆಲಸವನ್ನು ನೀವು ಬೇಗನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ ಈ ದಿನ ಮಿಥುನ ರಾಶಿಯವ್ರಿಗೆ. ಇನ್ನು ಕಟಕ ರಾಶಿಯವ್ರಿಗೆ ಈ ದಿನ ನೋಡಿದಾಗ ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಳ್ತಾ ಇದೆ. ಆದರೆ ಕಟಕ ರಾಶಿಯವರು ಯಾರೆಲ್ಲ ಇರ್ತೀರಾ ಜಾಗೃತರಾಗಿರಬೇಕು. ಯಾವುದಾದ್ರೂ ಕೆಲಸ ಅಂದ್ಕೊಂಡಿದ್ರೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ತಾ ಇದೆ. ಅಂದರೆ ಆ ಕೆಲಸ ಕಾರ್ಯ ಆಗಲ್ಲ ತ್ವರಿತಗತಿಯಲ್ಲಿ ಅಂತ, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗೃತರಾಗಿ ಏನಾದರೂ ಕೆಲಸ ಕಾರ್ಯ ಇವತ್ತೇ ಆಗಬೇಕು ಅಂದ್ಕೊಂಡಿದ್ರೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ, ಜಾಗೃತರಾಗಿರಬೇಕಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ಇದು ನೋಡಿದಾಗ ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರದ ಮುಂದೆ ಅನುಕೂಲ ಆಗುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಒಳ್ಳೆ ದಿನ. ಇವತ್ತೇನಾದರೂ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರಿ ಅಂದ್ಕೊಳ್ಳಿ, ಅದು ಮುಂದಿನ ದಿನಗಳಲ್ಲಿ ಯಶಸ್ಸಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾವ ರೀತಿ ನೋಡಿ, ಇವತ್ತು ಯಾವುದೋ ಒಂದು ಎಕ್ಸಾಮ್ಸ್ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಮನೆ ಕಟ್ಟುವಂಥದ್ದು, ಅಥವಾ ಯಾವುದೋ ಒಂದು ಶುಭ ಕಾರ್ಯ ಮಾಡಲಿಕ್ಕೇನೋ ಇವತ್ತು ಮನಸ್ಸು ಮಾಡಬೇಕು ಅಂತ ಹೇಳ್ತಾ ಇದೆ. ಇವತ್ತೇನಾದರೂ ನಿರ್ಧಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಒಳಿತಾಗುವಂಥದ್ದು, ಅದರ ಫಲವನ್ನು ನೀವು ಪಡಿತೀರಾ ಅಂತ ಹೇಳ್ತಾ ಇದೆ ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಪ್ರಗತಿ ಉಂಟಾಗುವಂಥದ್ದು. ಸಿಂಹರಾಶಿಯವ್ರಿಗೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ. ನಿರ್ಧಾರ ಮಾಡ್ಕೊಳ್ಬೇಕು. ಇವತ್ತು ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇದೆ ಜಾತಕ ಬಲದಲ್ಲಿ. ಇದನ್ನು ತಡ ಆದರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಈ ದಿನ ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿಯವರಿಗೆ ಇದನ್ನು ನೋಡಿದಾಗ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಹೆಚ್ಚಿರುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಳಿ. ರಾಜಕೀಯದಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರಾ ಅಂಥವ್ರಿಗೆ ತುಂಬ ಸುಸಂದರ್ಭ ಅಂತ ಹೇಳ್ಬೋದು. ಯಾವುದೊಂದು ಸಭೆ ಸಮಾರಂಭಗಳಿಗೆ ಭಾಗಿಯಾಗುವಂತಹ ಲಕ್ಷಣಗಳು, ಅವಕಾಶಗಳಿರುವಂಥದ್ದು. ಆ ರೀತಿ ಅವಕಾಶಗಳು ಬಂದಾಗ ಇವತ್ತು ಭಾಗಿಯಾಗಿ ಅನುಕೂಲ ಆಗುತ್ತೆ. ನಿಮಗೆ ಅಭಿವೃದ್ಧಿಯ ಸಂಕೇತ ಕೂಡ ಇರುವಂಥದ್ದು ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರು ನೋಡ್ತಾ ಇರ್ತೀರಾ. ನೋಡಿ, ಒಂದು ಸಂಸಾರ ಅಂದರೆ, ಒಂದು ಕುಟುಂಬ ಅಂದರೆ ನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಈ ದಿನ ನೋಡಿ, ಆ ಸಮಸ್ಯೆಗಳಿಗೆಲ್ಲ ಕೆಲವೊಂದು ಯಾವುದೋ ಹಿಂದಿನ ಒಂದು ಘಟನೆ ನೆನೆಸ್ಕೊಂಡು ಸಮಸ್ಯೆಯನ್ನು ಎದುರು ನೋಡ್ತಾ ಇರ್ತೀರಾ. ಅಂಥ ಆ ಒಂದು ಹಳೆಯ ಘಟನೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ, ಹಳೆಯ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಕೂಡ ತುಂಬ ವಿಶೇಷವಾಗಿರುವಂತಹ ಒಳ್ಳೆಯ ಸಮಯ ಬಂದಿರುವಂಥದ್ದು. ಈ ದಿನ ಬಗೆಹರಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ನಿರೀಕ್ಷಿತ ಅಧಿಕಾರಿಗಳು ನಿಮ್ಮನ್ನು ಹುಡುಕಿ ಬರುವಂಥದ್ದು ಹೇಳ್ತಾ ಇದೆ. ನೋಡಿ, ಇವತ್ತು ನಿಮಗೆ ಅಧಿಕಾರ ಬರುತ್ತೆ ಅಂತ ಹೇಳ್ತಾ ಇದೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ನೋಡಿ, ಒಂದು ಮ್ಯಾನೇಜ್ಮೆಂಟ್ ವಹಿಸ್ಕೊಳ್ತೀರಾ ನಿಮಗೆ ನೀವೇ. ಇವತ್ತು ತುಂಬ ವಿಶೇಷವಾಗಿರುತ್ತೆ. ನಿಮಗೆ ನೀವು ಮಾಡುವಂತಹ ಕೆಲಸ ಕಾರ್ಯವನ್ನು ಗುರುತಿಸುವಂತಹ ಸನ್ನಿವೇಶ ಇರುವಂಥದ್ದು. ಮತ್ತು ಇನ್ನು ಕೆಲಸಗಳನ್ನು ಹೆಚ್ಚಾಗಿ ನಿಮ್ಮ ಮೇಲೆ ಆ ಭಾರವನ್ನು ಹಾಕುವಂತಹ ಸನ್ನಿವೇಶ ಕೊಡುತ್ತೆ. ಅಧಿಕಾರ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ದಿನ ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದು ನೋಡಿದಾಗ ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ನೋಡಿ, ಮಕರ ರಾಶಿಯವರು ತಿಳ್ಕೊಬೇಕು, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಸಂಶಯ ಪಟ್ಟರೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ.
ನೋಡಿ, ನೀವು ಛಲ ಬಿಡದೆ ಮನಸ್ಸಿಟ್ಟು ಕೆಲಸ ಆಗೇ ಆಗುತ್ತೆ ಅಂತ ಮನಸ್ಸಿಂದ ನೀವು ಕೆಲಸವನ್ನು ಮಾಡಿ ಇವತ್ತು ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸನ್ನು ಪಡಿಬಹುದು. ಆದರೆ ನೋಡಿ, ಆ ಕೆಲಸ ಆಗುತ್ತೋ ಆಗಲ್ವೋ ಅಂತೇಳಿ ಎರಡು ಮನಸ್ಸು ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋದರೆ ಅದಾಗಲ್ಲ ಅಂತ ಹೇಳ್ತಾ ಇದ್ದು, ದೃಢ ನಿರ್ಧಾರ ಮಾಡಿ ಕೆಲಸವನ್ನು ಕೈಗೊಳ್ಳಿ, ಅನುಕೂಲ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡಿಬಹುದು ಈ ದಿನ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನೋಡಿದಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು, ಹಣದ ಆಸ್ತಿ ವಿಚಾರದಲ್ಲಿ ಕೂಡ ಕೈ ಸೇರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ಕುಂಭರಾಶಿಯವರಿಗೆ, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಎಷ್ಟು ಕಷ್ಟಪಡ್ತೀರಾ ಅಷ್ಟು ಲಾಭಾಂಶ ಪಡಿಬಹುದು. ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಹಣದ ಒಳ ಹರಿವು ಹೆಚ್ಚಾಗುವಂಥ ಸನ್ನಿವೇಶ ಇರುವಂಥದ್ದು, ಹಣದ ಅಭಾವ ಇತ್ತು ಅಂದರೂ ಕೂಡ ಅವೆಲ್ಲವೂ ಕೂಡ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದೆ ಈ ದಿನ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೋಡಿದಾಗ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ನೋಡಿ, ಖರ್ಚಿಗೆ ಮೇಲೆ ಕಡಿವಾಣ ಇರಬೇಕು. ಇವತ್ತು ಹಣದ ವಿಚಾರವಾಗಿ ಸುಮ್ಮನೆ ವಿನಾಕಾರಣ ಐಷಾರಾಮಿ ವಸ್ತುಗಳು ತೊಗೊಳ್ಲಿಕ್ಕೇನೋ ಅಥವಾ ಹಣ ವ್ಯಯ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ ದಿನ ಹಣದಿಂದ ಅಭಾವ ಆಗುವಂಥದ್ದು, ಹಣದಿಂದ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಮೀನರಾಶಿಯವರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.